ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಕೇಳಿದ್ರು ಬೋಟ್ ನೆಕ್ಕಿಗೆ ಯಾವ ತರ ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು ಅಂತ. ಶೋಲ್ಡರ್ ಮೆಜರ್ಮೆಂಟ್ ನೀವು ಎಕ್ಸಾಕ್ಟ್ಲಿ ಇಲ್ಲಿ ಕಾಣ್ತಾ ಇದೆಲ್ಲ ಶೋಲ್ಡರ್ ಬೋನ್ ಇಂದ ಶೋಲ್ಡರ್ ಬೋನ್ ತನಕ ಫುಲ್ ಮೆಜರ್ಮೆಂಟ್ ತಗೋಬೇಕು. ಅದನ್ನ ಮಾರ್ಕ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನಿಮ್ಗೆ ಮೆಜರ್ಮೆಂಟ್ ಯಾವ ತರ ತಗೊಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಮೆಜರ್ಮೆಂಟ್ ತಗೊಳ್ಳೋದನ್ನ ಅಪ್ಲೋಡ್ ಮಾಡಿದ್ದೆ. ಪ್ಲೀಸ್ ಅಲ್ಲಿ ಹೋಗಿ ನೋಡಿ. ಅದಾದ್ಮೇಲೆ ನಾನು ಈಗೇನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ನೀವು ನೋಡ್ಬೋದು. ಬೋಟ್ ನೆಕ್ಕಿಗೆ ಶೋಲ್ಡರ್ ಏನಿದೆಲ್ಲ ಫುಲ್ ತಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 15 ಇಂಚಿನ ಶೋಲ್ಡರ್ ತಗೊಂಡಿದ್ದೀನಿ. 15 ಇಂಚ್ ಡಿವೈಡೆಡ್ ಬೈ 2 ಮಾಡಿದ್ರೆ 7.5 ಆಗುತ್ತೆ. ಅದೇ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ. ಶೋಲ್ಡರ್ ಬೋಟ್ ನೆಕ್ಕಿಗೆ ಪೂರಾ ಶೋಲ್ಡರ್ ತಗೋಬೇಕು. 7.5 ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡಿ. 7.5 ಮಾರ್ಕ್ ಹಾಕಿದ್ದಾದ್ಮೇಲೆ ನೀವು ನೆಕ್ ಲೈನ್ ಮಾರ್ಕ್ ಹಾಕೋಬೇಕು. ನೆಕ್ ಲೈನ್ ನೀವು 4 ಇಂಚಿಂದ 5 ಇಂಚ್ ತನಕ ಎಷ್ಟಾದ್ರೂ ತಗೊಳ್ಬಹುದು. ನಾನಿಲ್ಲಿ 5 ಇಂಚ್ ತಗೋತಾ ಇದ್ದೀನಿ. 5 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಅದಾದ್ಮೇಲೆ ಇಲ್ಲಿಂದ ಶೋಲ್ಡರ್ ಏನಿದೆ ಅಲ್ಲ ಜಸ್ಟ್ 2 to 3 ಪಾಯಿಂಟ್ಸ್ ನೀವು ಡೌನ್ ಮಾಡ್ಕೋಬೇಕು. ಈ ತರ ಶೇಪ್ ಮಾಡ್ಕೊಳ್ಳಿ. ಇದಾದ್ಮೇಲೆ 7.5 ಅಕ್ರಾಸ್ ದ ಚೆಸ್ಟ್. 7.5 ಇಲ್ಲಿದೆ. ಇಲ್ಲಿಂದ 36 ಆಫ್ ದ ಚೆಸ್ಟ್. 36 ಚೆಸ್ಟ್ ತಗೊಂಡಾಗ ಇಲ್ಲಿಂದ ಇಲ್ಲಿಗೆ ನೀವು 1 ಇಂಚಿಗೆ ಮಾರ್ಕ್ ಹಾಕಿ ಈ ತರ ಶೇಪ್ ಮಾಡಿದ್ರೆ ಇದು 8.5 ಬರುತ್ತೆ. 8.5 ಇಲ್ಲಿಗೆ ಬರುತ್ತೆ. ಒಂದು 2 ಪಾಯಿಂಟ್ಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ. ಅಂದ್ರೆ ಇವ್ರದ್ದು ಆರ್ಮ್ ಹೋಲ್ ಏನಿದೆ ಅಲ್ಲ ಅದು 17 ಇದೆ. 17 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 8.5 ಬರುತ್ತೆ ಒನ್ ಸೈಡ್. ಸೊ ಈ ಆರ್ಮ್ ಹೋಲ್ ಏನಿದೆ ಅಲ್ಲ ಕರೆಕ್ಟ್ ಆಗಿ ಇಷ್ಟು ಬಂತು ಅಂದ್ರೆ ಅವ್ರ ಬ್ಲೌಸ್ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ. ಸೊ ಆರ್ಮ್ ಹೋಲ್ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ನಾವು ಏನ್ ಮಾಡೋಣ, ನೆಕ್ಸ್ಟ್ ನೆಕ್ ನೋಡೋಣ. ನೆಕ್ ವಿಡ್ತ್ ಅಂತೂ ನಿಮ್ಗೆ ಗೊತ್ತಾಯ್ತು, 4 to 5 ಇಂಚ್ ಇಟ್ಕೊಳ್ಬೇಕು ಅಂತ. ಈಗ ಡೀಪ್ ನೀವು 2.5 ಇಂದ 3.5 ತನಕ ಇಟ್ಕೊಂಡ್ರೆ ಸಾಕು. ನಾನು 3 ಇಡ್ತಾ ಇದ್ದೀನಿ. 3 ಇಂದ ಈಗ ಶೇಪ್ ಯಾವ ತರ ಮಾಡೋದು ಅನ್ನೋದನ್ನ ನೋಡೋಣ. ಈ ತರ ಶೇಪ್ ಮಾರ್ಕ್ ಹಾಕೊಳ್ಳಿ. ಬೋಟ್ ನೆಕ್ ನೀಟಾಗಿ ಬರುತ್ತೆ. ಈಗ ಗೊತ್ತಾಯ್ತಲ್ಲ ಶೋಲ್ಡರ್ ಯಾವ ತರ ಮಾರ್ಕ್ ಮಾಡಬೇಕು ಬೋಟ್ ನೆಕ್ಕಿಗೆ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫಾಲೋ us for more updates.